ಅಂದ್ರೆ ಚಿಂಪಾಂಜಿ ಬರೀಲೆ ಗಿಬ್ಬನ್ ಇವೆಲ್ಲ ಸಹ ಈಗ ಸಹ ಇರ್ತಕ್ಕಂಥ ಪ್ರಾಣಿಗಳೇ. ಚಿಂಪಾಂಜಿ ಮತ್ತೆ ಹ್ಯೂಮನ್ಸ್ಗೆ ಡಿಎನ್ಎ ಟೆಸ್ಟ್ ಮಾಡಿದಾಗ 98.8% ಅಷ್ಟು ಹೋಲಿಕೆ ಇರುತ್ತೆ. ಅದು ಏನೇನು ಹೋಲಿಕೆ ಇರುತ್ತೆ ಅಂತ ಕಂಪೇರ್ ಮಾಡಿ ತೋರಿಸಿದ್ದಾರೆ. ನೀವು
get inside. ಮತ್ತೆ 4.4 ಮಿಲಿಯನ್ ವರ್ಷಗಳಿಂದ ಅಲ್ಲಿ ಇರುವಿನ ಕಂಪೇರ್ ಮಾಡ್ಕೊಂಡು ನೋಡಿ ಸ್ವಲ್ಪ ಚೇಂಜಸ್ ಆಗಿದೆ. ಆಗಿದೆಯಲ್ವಾ? ಆಗಿದೆಯಲ್ವಾ? ಅಲ್ಲೆಲ್ಲ ನೋಡಿ ದ್ವಿಪದ ನಡಿ ಅಂತ ಬರುತ್ತೆ, ಅಂದ್ರೆ ಅವು ಎರಡು ಕಾಲ ನಡೆದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ. ಓಕೆನಾ? ಅಲ್ಲೆಲ್ಲ ತಲೆಬುಡೆಗಾದ್ರೂ ಚೇಂಜಸ್ ಆಗ್ತಾ ಬರುತ್ತೆ. ಮತ್ತೆ 2.9 3.8 ಅಲ್ಲಿ ಅಲ್ಲೆಲ್ಲ ನೋಡಿ, ಅಲ್ಲಿ ಅವ್ರ ಕಾಲು ನೋಡಿ, ಅಲ್ಲಿ ತೋರಿಸಿದೆ ನೋಡಿ, ಯಾರ ಮಕ್ಕಳು ತೋರಿಸಿದ್ರು ಕಾಲು ಮೊದಲಿಗೆ ಅಗಲವಾಗಿರುತ್ತೆ. ಅವ್ರ ಯಾಕೆಲ್ಲ ಮರಗಳ ಮೇಲೆಲ್ಲ ವಾಸವಾಗಿರ್ತಾರಲ್ಲ, ನೆಲದ ಮೇಲೆ ನಡೀತಾ ಅದು ಮಾರ್ಪಾಡಾಗ್ತಾ ಬರುತ್ತೆ. ಅದೆಲ್ಲ ತೋರಿಸಿದೆ ನೋಡಿ, ಯಾರ ಮಕ್ಕಳೆಲ್ಲ ತೋರಿಸಿದ್ದಾರೆ. ಅದೇ ಇದು ಆಫ್ರಿಕಾದಲ್ಲಿ ಲ್ಯಾಟರಲ್ ಒಂದು ಪ್ಲೇಸ್ ಹತ್ರ ಈ ತರ ಹ್ಯೂಮನ್ಸ್ ನಡೆದಿರ್ತಕ್ಕಂಥ ಹೆಜ್ಜೆ ಗುರುತುಗಳು. ಲ್ಯಾಟರಲ್ ಒಂದು ಪ್ಲೇಸ್ ಹತ್ರ ರಿಯಲ್ ಇದೆ, ಇದು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದೊಂದು ರೆಪ್ಲಿಕ್ ಅಷ್ಟೇ. ಓಕೆನಾ? ಇದೆಲ್ಲ ಯಾವ ರೀತಿ ಆಗಿದೆ ಅಂದ್ರೆ ವಾಲ್ಕನಸ್ ಗೊತ್ತಿರೋ ಜ್ವಾಲಾಮುಖಿ ಏನ್ ಚೇಂಜಸ್ ಆಗಿದೆ? ಈಗ ಆ ಕಡೆಯಿಂದ ನಾವು ನೋಡ್ಕೊಂಡು ಬಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲೆಲ್ಲ ಏನ್ ಚೇಂಜಸ್ ಆಗಿದೆ ಹೇಳಿ. ಮತ್ತೆ ನೋಡಿ, ಈಗ ನೋಡ್ಕೊಂಡು ಹೇಳ್ಬೋದಲ್ವಾ ನೀವು? ಅವರೆಲ್ಲ ನೋಡಿ ಬಟ್ಟೆಗಳ ತರ ಪ್ರಾಣಿ ಚರ್ಮನ ಅವ್ರು ಉಡುಪಾಗಿ ಬಳಕೆ ಮಾಡ್ತಾ ಇದ್ರು ಅಲ್ವಾ? ಕಾಣ್ತಿದಿಲ್ವಾ? ಮತ್ತೆ ಇದೆಲ್ಲ ಪ್ರಾಣಿಗಳ ಮೂಳೆಯನ್ನೆಲ್ಲ ಆಯುಧಗಳಾಗಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಓಕೆನಾ? ಇವರು 4 ಲಕ್ಷದಿಂದ 28,000 ವರ್ಷದೊಳಗೆ ಮಾತ್ರ ಇರ್ತಾರೆ. ಓಕೆನಾ? ಆಮೇಲೆ ಇವರೆಲ್ಲ ವಿನಾಶ ಆಗ್ತಾರಂತ. ನೆಕ್ಸ್ಟ್ ಇವ್ರು ಆದ್ಮೇಲೆ ನೆಕ್ಸ್ಟ್ ಇವ್ರ ನಕ್ಷೆ ಇದೆ ನೋಡಿ, ಇದೊಂದು ಮ್ಯಾಪ್ ಇದೆ. ಇದೊಂದು ರೆಡ್ ಮಾರ್ಕ್ ಇದೆಯಲ್ಲ, ಅದೊಂದು ಆಫ್ರಿಕಾ ನೋಡಿ. ಆಫ್ರಿಕಾದಿಂದ ಸ್ಟಾರ್ಟ್ ಆಗಿ ಇಡೀ ಅವ್ರ ಪ್ರಪಂಚನೇ ಅವ್ರು ವಲಸೆ ಹೊರಟಿರ್ತಕ್ಕಂಥ ಒಂದು ನಕ್ಷೆ. ಯಾವಾಗ ಆಗಿ ಹೋಗಿರ್ತಕ್ಕಂಥದ್ದು ಹೋಮೋ ಸಪಿಯನ್ಸ್ ಆದ್ಮೇಲೆ. ಈಗ ಮಾನವ ಸೈನ್ಸ್ ಏನು ಹೋಮೋ ಸಪಿಯನ್ಸ್ ಹೋಮೋ ಸಪಿಯನ್ಸ್ ಆದ್ಮೇಲೆ ಯಾವ್ಯಾವ ಕಡೆ ಸ್ವಲ್ಪ ಸ್ಪ್ರೆಡ್ ಆದ್ರು ಅಂತ ತೋರಿಸಿರ್ತಕ್ಕಂಥ ಒಂದು ನಕ್ಷೆ. ಹಂಗೆ ನೋಡ್ಕೊಂಡು ಮುಂದೆ ನೋಡಿ, ಮಿರರ್ ಇದೆಯಮ್ಮ,